ಆಯಿತಾ? ಮಂಡ್ಯ ಜನತೆಗೆ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಕಣ್ಣೀರು, ನಿಮ್ಮ ರಕ್ತದಲ್ಲೇ ಈ ಉಷಾ ವೆಂಕಟ್ ಕಣ್ಣೀರು ರಕ್ತನೂ ಐತೆ. ಖಂಡಿತ ನೀವು ತಲೆ ಕೆಡ್ಸ್ಕೊಂಬೇಡಿ, ನಮ್ಗೆ ನ್ಯಾಯ ಸಿಗುತ್ತೆ, ನ್ಯಾಯ ಸಿಗುತ್ತೆ, ಸಿಗಲೇಬೇಕು. ಇವತ್ತು ನಾನು PMಗೂ ಫೇಸ್ಬುಕ್ಕಲ್ಲಿ ಮೆಸೇಜ್ ಹಾಕಿದ್ದೀನಿ. ನಾನೇನು ದೊಡ್ಡ ವ್ಯಕ್ತಿ ಅಲ್ಲ, ನನ್ನ ಮಾತನ್ನು ತೊಗೊತಾರೋ ಇಲ್ಲೋ ಅಂತ ಅಂದ್ಕೊಂಬೇಡಿ, ತೊಗೊಳ್ತಾರೆ. ಇವತ್ತು ಯೂಟ್ಯೂಬಲ್ಲೂ ಬಿಟ್ಟಿದ್ದೀನಿ, ಯೂಟ್ಯೂಬಲ್ಲೂ ಬಿಡ್ತಾಯಿದ್ದೀನಿ. ಅರ್ಥ ಆಯ್ತಾ? PMವರೆಗೂ ಹೋಗುತ್ತೆ. ದಯವಿಟ್ಟು ನೀವು ಕಣ್ಣೀರು ಹಾಕ್ಕೊಡ್ದು, ರಕ್ತ ಸೂಸ್ಕೊಡ್ದು, ಸಾಯ್ಕೊಡ್ದು. ನೀವೇನು ತಪ್ಪು ಮಾಡಿದ್ದೀರಾ ಇದು ಮಾಡೋಕ್ಕೆ? ತಪ್ಪು ಮಾಡಿದವ್ರು ಆರಾಮಾಗಿ ಮೆರೀತಾ ಇದ್ದಾರೆ. ಆದರೆ ನೀವು ಪಾಪ ಅಳ್ತಾ ಇದ್ದೀರಾ. ಯಾರು ಈ ಕಣ್ಣೀರು ಬರ್ತಾರೆ? ನಿಮಗೆ ಎಲೆಕ್ಷನ್ ಟೈಮಲ್ಲಿ ರಾಜಕೀಯದ ವ್ಯಕ್ತಿಗಳು ಬೀದಿಗೆ ಬರ್ತಾರೆ, ಬೀದಿಗೆ ಬಂದು ಒಂದೊಂದು ಓಟ್ಗೆ ಬೇಡ್ತಾರೆ. ಅದೇ ಈಗ ಕಣ್ಣೀರು ಓಡ್ಸೋಕ್ಕೆ ಎಷ್ಟು ಜನ ರಾಜಕೀಯದ ವ್ಯಕ್ತಿಗಳು ಬರ್ತಾ ಇದ್ದಾರೆ. ಇವತ್ತು ಯೋಚನೆ ಮಾಡ್ತಾ ಇದ್ದಾರೆ, ನಾವೇನಾದರೂ ಕಾಂಗ್ರೆಸ್ ಪರವಾಗಿ ಜೊತೆ ಸೇರಿಬಿಟ್ಟು ಸಪೋರ್ಟ್ ಕೊಟ್ಟರೆ ಕಾವೇರಿ ಇಶ್ಯೂ ಸಾಲ್ವ್ ಆದರೆ ಮತ್ತೆ ಕಾಂಗ್ರೆಸ್ಸೇ ಬರುತ್ತೆ ಕರ್ನಾಟಕದಲ್ಲಿ. ನಮ್ಮ ಪಕ್ಷ ಬರಲ್ಲ ಅಂತ ಎಲ್ಲ ಪಕ್ಷಗಳು ಕಾಂಗ್ರೆಸ್ಗೆ ಕೈ ಜೋಡಿಸ್ತಿಲ್ಲ. ಇಲ್ಲಿ ಜನ ಪ್ರಾಬ್ಲಮ್ ನೋಡ್ತಿಲ್ಲ, ಹೊರತು ಅವ್ರು ಗೆಲ್ಲಲ್ಲ ಅಂತ ನೋಡ್ತಾ ಇದ್ದಾರೆ, ಮತ್ತು ಪಾರ್ಟಿ ನೋಡ್ತಾ ಇದ್ದಾರೆ. ಅರ್ಥ ಮಾಡ್ಕೊಳ್ಳಿ. ಇದು ನೆಕ್ಸ್ಟ್ ಎಲೆಕ್ಷನ್ ಮಾತ್ರ ದಯವಿಟ್ಟು ನೀವು ಮೋಸ ಹೋಗಬೇಡಿ. ಅರ್ಥ ಆಯ್ತಾ? ಇದು ಒಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇನ್ನೂ ಒಂದು, ಮಾದೇಗೌಡ್ರೆ, ಈ ವಯಸ್ಸಲ್ಲೂ ನೀವು ಈ ಮಟ್ಟಕ್ಕೆ ಹೋರಾಟ ಮಾಡ್ತಾ ಇದ್ದೀರಾ. ನಿಮ್ಮ ಸಪೋರ್ಟು, ನಿಮ್ಗೆ ನನ್ನ ಸಪೋರ್ಟ್ ಅನ್ನೋದಕ್ಕೆ ನಾನು ಚಿಕ್ಕ ವ್ಯಕ್ತಿ, ನಿಮ್ಮ ಜೊತೆ ನಾನು ಇರ್ತೀನಿ. ಖಂಡಿತ ನನ್ನ ಉಷಾ ವೆಂಕಟ್ ಸೇನೆಯೂ ಇರ್ತದೆ ಅಂತ ಹೇಳ್ತಾ, ಬಾಯ್ ಫ್ರಮ್ ದಿಸ್ ಫೈರಿಂಗ್ ಸ್ಟಾರ್ ಉಷಾ ವೆಂಕಟ್. ಯಾವತ್ತು ನಾವು ಕರ್ನಾಟಕದಿಂದ ತಮಿಳ್ನಾಡಿಗೆ ನೀರು ಬಿಟ್ಟಿದ್ರು, ಅವತ್ತು ಮಳೆ ಆಗಿದೆ, ಗಮನಿಸಿದ್ದೀರಾ? ನಾಳೆ ಸರ್ಕಾರ ನಮ್ಮ ಪರವಾಗಿರದೇ ಇರ್ಬೋದು, ಅಥವಾ ಸುಪ್ರೀಂ ಕೋರ್ಟ್ ನಮ್ಮ ಪರವಾಗಿರದೇ ಇರ್ಬೋದು. ಯಾವ ಕೋರ್ಟ್ ಪರವಾಗಿಲ್ಲ ಅಂದರೂ ದೇವ್ರು ನಮ್ಮ ಪರವಾಗಿರ್ತಾರೆ. ಮಳೆ ಆಗುತ್ತೆ, KRS ತುಂಬುತ್ತೆ, ನಂಬಿಕೆ ಹೇಳಿ. ನಿಮ್ಮ ಕಣ್ಣೀರು ನನ್ನ ಕಣ್ಣೀರು. ಬಾಯ್ ಫ್ರಮ್ ದಿಸ್ ಫೈರಿಂಗ್ ಸ್ಟಾರ್ ಉಷಾ ವೆಂಕಟ್.